ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಸೂರತ್ನಲ್ಲಿ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅಪ್ಲಿಕೇಶನ್ ವಾಟ್ಸಪ್ಪಲ್ಲಿ ಬರುತ್ತೆ. ಅದು ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗಿರುತ್ತೆ. ತಂದೆ ಬ್ಯಾಂಕ್ ಅಕೌಂಟ್ ಇರುವಂತಹ ಬ್ಯಾಂಕಿನಿಂದ ಬಂದಂತಹ ಒಂದು ನೋಟಿಫಿಕೇಶನ್ ರೀತಿಯಲ್ಲಿ ಅದಿರುತ್ತೆ. ಸೊ ಅದನ್ನು ಓಪನ್ ಮಾಡ್ತಾನೆ, ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊತಾನೆ, ಅದು ಅಪ್ಡೇಟ್ ಕೇಳುತ್ತೆ, ಅಪ್ಡೇಟನ್ನು ಮಾಡ್ತಾನೆ. ಅದಾದ ಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಅದರಲ್ಲಿದ್ದಂತಹ 5-6 ಲಕ್ಷದಷ್ಟು ಅಮೌಂಟು ಖಾಲಿ ಆಗುತ್ತೆ. ಸೊ ಅವನು ಅದನ್ನು ಬ್ಯಾಂಕಿಗೆ ಹೋಗಿ ಇನ್ಫಾರ್ಮ್ ಮಾಡ್ತಾನೆ, ಹೀಗೆ ನನ್ನ ಅಕೌಂಟಲ್ಲಿ ಒಂದು 5-6 ಲಕ್ಷ ಇತ್ತು, ಅದು ಖಾಲಿ ಆಗಿದೆ, ಏನಾಗಿದೆ ನೋಡಿ ಅಂತ. ಆವಾಗ ಬ್ಯಾಂಕ್ ಸಿಬ್ಬಂದಿ ಅದ್ರದ್ದು ಚೆಕ್ ಮಾಡ್ತಾ ಹೋಗ್ತಾರೆ. ಆ ಒಂದು ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿರೋ ದುಡ್ಡು ಎಲ್ಲಿ ಹೋಗಿದೆ ಅನ್ನೋದು ಅವ್ರಿಗೂ ಕೂಡ ಆ ಕ್ಷಣಕ್ಕೆ ಗೊತ್ತಾಗಲ್ಲ. ಸೊ ಅಪ್ಲಿಕೇಶನ್ ಬ್ಯಾಂಕ್ನವ್ರದ್ದೇ ಆಗಿರೋದ್ರಿಂದ ನೀವು ಅದನ್ನು ಚೆಕ್ ಮಾಡಿ ಹೇಳಲೇಬೇಕು ಅಂತ ಆ ವ್ಯಕ್ತಿ ಪಟ್ಟೆ ಹಿಡಿತಾನೆ. ಆಗ ಗಮನಿಸಿದ್ರೆ ಬ್ಯಾಂಕಿನ ಅಧಿಕಾರಿಗಳಿಗೆ ಗೊತ್ತಾಗೋದೇನು ಅಂದರೆ ಆ ಅಪ್ಲಿಕೇಶನ್ದೇ ಬ್ಯಾಂಕ್ದಲ್ಲ. ಬಟ್ ಆ್ಯಸ್ ಇಟ್ ಈಸ್ ಬ್ಯಾಂಕ್ನ ಅಪ್ಲಿಕೇಶನ್ ಹೇಗೆ ರನ್ ಆಗ್ತಾ ಇದೆಯೋ ಅದೇ ರೀತಿಯ ಟೆಂಪ್ಲೆಟ್ಗಳು, ಅದೇ ರೀತಿಯ ಸ್ಲೈಡ್ಗಳು, ಅದೇ ರೀತಿಯ ಆಪ್ಷನ್ಸು ಅಲ್ಲಿದೆ. ಸೊ ಇದನ್ನು ಗಮನಿಸಿದಂತಹ ಬ್ಯಾಂಕ್ ಸಿಬ್ಬಂದಿ ಇಮಿಡಿಯೇಟಾಗಿ ಸೈಬರ್ ಪೊಲೀಸ್ನವ್ರಿಗೆ ಒಂದು ಕರೆಯನ್ನು ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ವ್ಯಕ್ತಿ ಕೂಡ, ಯಾರು ಹಣವನ್ನು ಕಳ್ಕೊಂಡಿರ್ತಾನೋ ಆ ವ್ಯಕ್ತಿ ಕೂಡ ಸೈಬರ್ ಕ್ರೈಮ್ಗೆ ಒಂದು FIR ದಾಖಲು ಮಾಡ್ತಾನೆ. ಅದಾದ ಮೇಲೆ ಅದರ ಒಂದು ತನಿಖೆಯನ್ನು ಚುರುಕುಗೊಳಿಸುವಂತಹ ಪೊಲೀಸರು ಅವ್ರಿಗೆ ಇದರ ಒಂದು ಜಾಡು ಉತ್ತರ ಪ್ರದೇಶದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿಯ ಒಂದು ಪೊಲೀಸರ ನೆರವಿನ ಜೊತೆಗೆ ಒಂದು ಲಾಡ್ಜನ್ನು ಸೀಸ್ ಮಾಡ್ತಾರೆ. ಆ ಲಾಡ್ಜ್ನಲ್ಲಿ ಕೆಲವಷ್ಟು ರೂಮ್ಗಳಲ್ಲಿ ನಡೀತಿದ್ದಂತಹ ಪ್ರಕ್ರಿಯೆಯನ್ನು ಅಲ್ಲಿ ಗಮನಿಸ್ತಾರೆ. ಅಲ್ಲೇನಾಗ್ತಾ ಇತ್ತು, 1-2-3 ರೂಮ್ಗಳನ್ನು ಬಾಡಿಗೆಗೆ ತೊಗೊಂಡಿರ್ತಾರೆ. ಹುಡುಗರುಗಳಿಗೆ ಸೇರಿಕೊಂಡು ಸೈಬರ್ ಕ್ರೈಮನ್ನು ಮಾಡ್ತಾ ಇರ್ತಾರೆ. ಅಂದರೆ ಒಂದಷ್ಟು ಅಪ್ಲಿಕೇಶನ್ಗಳನ್ನು ತಾವೇ ಕುಂತಲ್ಲೇ ರೆಡಿ ಮಾಡೋದು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರ ಮೊಬೈಲ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದು. ಅದ್ರ ಮೂಲಕ ಅವ್ರ ಮೊಬೈಲಲ್ಲಿ ಏನೇನೆಲ್ಲ ನಡೀತಿದೆ ಆ ಒಂದು ಪಾಪಪ್ ನೋಟಿಫಿಕೇಷನ್ಗಳನ್ನು ಇವ್ರು ರೆಕಾರ್ಡ್ ಮಾಡ್ಕೋತಾ ಇರ್ತಾರೆ. ಅದಾಗಿನ ಮೇಲೆ ಒಂದು ಅಪ್ಲಿಕೇಶನನ್ನು ಇವರು ಅವ್ರ ಮೊಬೈಲಿಗೆ ಇನ್ಸ್ಟಾಲ್ ಮಾಡ್ತಾರೆ. ಅದಾದಮೇಲೆ ಇವರು ಹೇಗೆ ಹೇಳ್ತಾರೋ ಆ ಮೊಬೈಲ್ ಹಾಗೆ ಕೇಳ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ತನಿಖೆ ಮಾಡಿದಂತಹ ಪೊಲೀಸರು ಇದರ ಕಿಂಗ್ ಪಿನ್ನನ್ನು ಬಂಧಿಸ್ತಾರೆ. ಅಂದರೆ ಯಾವ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಆಪ್ರೇಟ್ ಮಾಡ್ತಿದ್ದಾನೋ, ಯಾರ ಒಬ್ಬರ ಆಜ್ಞೆಯ ಮೇರೆಗೆ ಇದೆಲ್ಲ ಆಪ್ರೇಟ್ ಆಗ್ತಿದೆಯೋ ಅಂತ ಗಮನಿಸಿದಾಗ ಆ ವ್ಯಕ್ತಿ ತಗಲಾಕೊಳ್ತಾನೆ. ಆ ವ್ಯಕ್ತಿಯನ್ನು ಬಂಧಿಸ್ತಾರೆ. ಆ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಪೊಲೀಸ್ನವ್ರಿಗೆ ಇದು ಶಾಕ್ ಆಗುತ್ತೆ. ಯಾಕಂದರೆ ಬಂಧನಕ್ಕೆ ಒಳಪಟ್ಟಂತಹ ಆ ಒಂದು ಸೈಬರ್ ಕ್ರೈಮ್ನ ಮಾಸ್ಟರ್ ಮೈಂಡ್ ಏನಿದಾನಲ್ಲ, ಅವನ ವಯಸ್ಸು ಜಸ್ಟ್ 18 ಇಯರ್ಸ್. ಹದಿನೆಂಟು ವರ್ಷದ ಒಬ್ಬ ಹುಡುಗ 121 ಅಪ್ಲಿಕೇಶನ್ಗಳನ್ನು, ಇದುವರೆಗೂ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ 121 ಅಪ್ಲಿಕೇಶನ್ಗಳನ್ನು ಬಿಲ್ಡ್ ಮಾಡಿದ್ದ. ಅದು ಸಾಮಾನ್ಯವಾದಂತಹ ಅಪ್ಲಿಕೇಶನ್ಗಳಲ್ಲ. ಎಲ್ಲ ಬ್ಯಾಂಕ್, ಯಾವ್ಯಾವೆಲ್ಲ ಮೇನ್ ಸ್ಟ್ರೀಮ್ ಬ್ಯಾಂಕ್ಗಳು ಅಂತ ಇದಾವಲ್ಲ, ಆ ಎಲ್ಲ ಬ್ಯಾಂಕ್ಗಳ ಅಪ್ಲಿಕೇಶನ್ಗಳನ್ನು, ಜೊತೆಗೆ ಎಲ್ಲ ರೀತಿಯ UPI ID ಕ್ರಿಯೇಟ್ ಮಾಡುವಂತಹ ಅಪ್ಲಿಕೇಶನ್ಗಳನ್ನು ಅವನು ಡೆವಲಪ್ ಮಾಡಿಟ್ಕೊಂಡಿದ್ದ. ಅದನ್ನು ತನಗೆ ಯಾವಾಗ ಹಣದ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಆವಾಗೆಲ್ಲ ಬೇರೆಯವ್ರ ಮೊಬೈಲ್ಗಳಿಗೆ ಆ ಒಂದು ಅಪ್ಲಿಕೇಶನ್ಗಳನ್ನು ಲಿಂಕನ್ನು ಕಳಿಸೋದು, ಅದ್ರ ಮೂಲಕ ತನಗೆ ಬೇಕಾದಂಥ ಅಮೌಂಟನ್ನು ಅವನು ಎತ್ಕೊಳ್ತಾ ಇದ್ದ. ಅದು ಮುಂದೆ ಬರ್ತಾ 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 ದೊಡ್ಡ ಮಟ್ಟಕ್ಕೆ ಹೋಗಿ ಅದೊಂದು ಸೈಬರ್ ಕ್ರೈಮ್ ಆಗಿ ಬದಲಾಯಿತು. ಲಕ್ಷಾಂತರ ರೂಪಾಯಿಗಳನ್ನು ಹೊಡೆಯೋದಕ್ಕೆ ಅವನು ಪ್ರಾರಂಭ ಮಾಡ್ದ. ಸೊ ಇವನು ಕೋಡಿಂಗ್ ಕಲ್ತಿದ್ದು ತನ್ನ ಒಂದು 16ನೇ ವರ್ಷ ವಯಸ್ಸಿನಲ್ಲಂತೆ. ಸೊ ಇವತ್ತಿಗೆ ಅವನು 18 ವರ್ಷ. ಸೊ 2 ವರ್ಷಗಳ ಕಾಲ ಅವನು ಸಣ್ಣ ಪುಟ್ಟ ಅಮೌಂಟನ್ನು, ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳನ್ನು, ಸಣ್ಣ ಪುಟ್ಟ ರೀತಿ ನೀತಿಗಳಲ್ಲಿ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಬಂದಂಥವನು ಇವತ್ತು ಲಕ್ಷಾಂತರ ರೂಪಾಯಿಗಳನ್ನು ಬೇರೆಯವರ ಅಕೌಂಟಿಂದ ಕುಂತಲ್ಲೇ ವಿತ್ಡ್ರಾ ಮಾಡೋವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದಾನೆ. ಜೊತೆಗೆ ಅವನೊಂದು ಟೀಮನ್ನು ಬಿಲ್ಡ್ ಮಾಡಿದ್ದಾನೆ. ಆ ಟೀಮಲ್ಲಿ ಇರೋರೆಲ್ಲರೂ ಕೂಡ ಇದೇ ರೀತಿಯ ಯುವಕರು. ತಾವು ಮಾಡುವಂತಹ ಅಪ್ಲಿಕೇಶನ್ನ ಬಿಲ್ಡ್ ಕ್ವಾಲಿಟಿ ಯಾವ ಥರ ಇತ್ತು ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್ ಒಂದು ಬ್ಯಾಂಕ್ನ ಅಪ್ಲಿಕೇಶನ್ಗಳು ಅಥವಾ ಒಂದು ಫೈನಾನ್ಸ್ ಟ್ರಾನ್ಸಾಕ್ಷನ್ನ ಅಪ್ಲಿಕೇಶನ್ ಯಾವ ರೀತಿ ಇರುತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯ ಅಪ್ಲಿಕೇಶನ್ಗಳನ್ನು ಇವರೆಲ್ಲ ರೆಡಿ ಮಾಡ್ತಿದ್ರಂತೆ. ಸೊ ಅದನ್ನು ರಿಸರ್ಚ್ ಮಾಡೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡಿ, ಡೆವಲಪ್ಮೆಂಟ್ಗೆ ಒಂದು ಟೀಮನ್ನು ರೆಡಿ ಮಾಡಿ, ಜೊತೆಗೆ ಮಾರ್ಕೆಟಿಂಗಿಗೂ ಕೂಡ ಒಂದಷ್ಟು ಟೀಮನ್ನು ರೆಡಿ ಮಾಡಿ ಇವ್ರು ಬಿಟ್ಟಿದ್ರು ಅಂತ ಇಲ್ಲಿವರೆಗೂ ಹೇಳಲಾಗ್ತಾ ಇದೆ. ಸೊ ಇದ್ರ ಹಿಂದೆ ಮತ್ತೆ ಯಾರ್ಯಾರಿದ್ದಾರೆ, ಇವರೆಲ್ಲ ಇಲ್ಲಿವರೆಗೂ ಹೊಡೆದಂತಹ ಹಣದ ಮೊತ್ತ ಎಷ್ಟು, ಅದನ್ನೆಲ್ಲದನ್ನೂ ಕೂಡ
ಇನ್ನು ಮುಂದೆ ಮತ್ತೆ ಪೊಲೀಸರು ಅದರ ಹಿಂದೆ ಬಿದ್ದು ತನಿಖೆಯನ್ನು ನಡೆಸ್ತಾರೆ. ಈ ಒಬ್ಬ ಹುಡುಗನ ಹೆಸರು ರೋಹಿತ್ ವೀರೇಂದ್ರ ಸಿನ್ಹಾ ಶಕ್ಯ ಅಂತ. ಸೊ ಇವನಿಗೆ ಇವಾಗ 18 ವರ್ಷ.